ಇಲ್ಲ ಸರ್, ತಡೆಯೋ ಪ್ರಯತ್ನಕ್ಕಿಂತ ಜಾಸ್ತಿ ನಾನು ಅದಕ್ಕೆ ಇವತ್ತಿಗೆ ಅದೇ ನೀವು ಹೇಳಿರೋ ಎಲ್ಲಿ ಈ ಆತ್ಮಹತ್ಯೆಗಳು ಅಥವಾ ನಿನ್ನ ಮೈಂಡ್ ಸೆಟ್ಗಳು ಚೇಂಜ್ ಆಯಿತು ಅಂದಾಗ ನಾನು ಅಪ್ಪನಿಗೆ ಇವತ್ತಿಗೂ ನೆನಪಿದೆ. ಸುಮಾರು ಕಡೆ ಹೇಳಿದ್ದೀನಿ ಕೂಡ ಇದು. ನಾನು ಲಾಸ್ಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರ ಟಾರ್ಚರ್ ಜಾಸ್ತಿ ಆಗಿಬಿಟ್ಟಿತ್ತು ನಮಗೆ. ಯಾಕಂದರೆ ನಾನೆಲ್ಲೋ ಹೊರಗಡೆ ಟ್ರಿಪ್ ಎಲ್ಲ ಹೋಗಿದ್ದೀನಿ, ಫುಲ್ ಕುಡ್ದಿದ್ದಾರೆ ಅವರು. ಫುಲ್ ಕುಡಿದು ನನಗೆ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ ಒಂದೇ ಮಾತು, ಇಷ್ಟು ಕುಡಿದು ನಂಗೆ ಟಾರ್ಚರ್ ನೀವು, ಯಾಕಂದರೆ ಅವ್ರು ಕುಡಿತಾರೆ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು, ಹೊರಗಿನ ಗಂಡಸರು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ತಿತ್ತು ಅವಾಗ. ವಿ ಹ್ಯಾಡ್ ಫೇಸ್ಡ್ ಅ ಲಾಟ್ ಆಫ್ ಇಶ್ಯೂಸ್. ಸೊ ಅವ್ರಿಗೆ ಒಂದೇ ಹೇಳಿದ್ದು, ಹಿಂಗೆ ಕುಡಿದು ಇದು ಮಾಡೋ ಬದಲು ನೀನು ನೇಣು ಹಾಕೊಂಡು ಸತ್ತೋಗ್ಬಿಡು ನೀನು, ನಾನು ನೆಮ್ಮದಿಯಾಗಿ ಬದುಕುತ್ತೀನಿ, ನಾವು ಎಲ್ಲಾದರೂ ನೇಣು ಹಾಕೊಂಡು ಸತ್ತೋಗು ಅಂತ ಫೋನ್ ಇಟ್ಟಿದ್ದು. ನಾನು ಟ್ರಿಪ್ ಅರ್ಧದಲ್ಲೇ ಇದ್ದೀನಿ, ಆಲ್ಮೋಸ್ಟ್ ಒಂದು 5 ಡೇಸು. ನನಗೆ ಬಂದಂತಹ ಕಾಲು ಅಪ್ಪ ಇಲ್ಲ. ನಾನು ಅವ್ರಿಗೆ ಲಾಸ್ಟ್ ಹೇಳಿದಂತಹ ವರ್ಡು, ನೇಣು ಹಾಕೊಂಡು ಸತ್ತೋಗಿ ನೀನು, ಬದುಕಿರ್ಬೇಡ ಅಂತೇಳಿ ಇಟ್ಟಿದ್ದು. ಆ ಒಂದು ಮಾತು ಇವತ್ತಿಗೂ ಇಟ್ಸ್ ಜಸ್ಟ್ ನನ್ನ ತುಂಬ ಕೊಲ್ಲುತ್ತೆ ಅದು ಮಾತು. ಲೈಕ್ ಐ ಶುಡ್ ಹವ್ ನಾಟ್ ಟೋಲ್ಡ್ ಅದು ಆ ವರ್ಡು ಅನ್ನೋದು ಇವತ್ತಿಗೂ. ಅದಕ್ಕೆ ಅದಾದ್ಮೇಲೆ ನಾನು ಯಾರಿಗೂ ಬಾಯಿ ಮಾತಿಗೂ ತಮಾಷೆಗೆ ಯಾವಾಗ ಎಲ್ಲರ ಹಾಳಾಗೋಗು, ಎಲ್ಲರೂ ಹೋಗಿ ಸಾಯೋಗು ಅನ್ನೋ ವರ್ಡ್ಸ್ನ ನಾನು ಯೂಸ್ ಮಾಡಲ್ಲ. ಬಿಕಾಸ್ ಯು ಡೋಂಟ್, ಆಗಲೇ ಹೇಳಿದ್ನಲ್ಲ, ಅಷ್ಟು ದೇವತೆಗಳು ಅಷ್ಟು ಅಂತಿರ್ತಾರೆ ಅಂತ. ಅಲ್ಲಿಂದ ಅದೇ ಟೈಮ್ನಲ್ಲಿ ನನಗೆ ಬುಕ್ಸ್ಗಳು ಓದೋಕ್ಕೆ ಶುರು ಮಾಡಿದೆ. ಬಿಕಾಸ್ ಐ ವಾಂಟ್ ಟು ಕಮ್ ಔಟ್ ಆಫ್. ನಿಮ್ಮ ಕಣ್ಣು ತುಂಬ ಮಾತಾಡ್ತೀವಿ, ಕಣ್ಣು ತುಂಬ ಮಾತಾಡ್ತೀವಿ. ಅದು ಏನು ಕಂಟ್ರೋಲ್ ಮಾಡಿದ್ರು ಅಪ್ಪ ಅನ್ನೋ ಮ್ಯಾಟ್ರ್ ಬಂದರೆ ಅದನ್ನ ರಿಗ್ರೆಟ್, ನನ್ನ ಹೋಲ್ ಲೈಫ್ ರಿಗ್ರೆಟ್ ಮಾಡ್ತೀನಿ.